ಹಾಯ್ ಫ್ರೆಂಡ್ಸ್, ಇವತ್ತು ಈ ವಿಡಿಯೋದಲ್ಲಿ ನಾವು ಹೌ ಟು ಸೆಟ್ ಅಪ್ ಗಿಟ್ ಅಂತ ಕಲಿಯೋಣ ಬನ್ನಿ. ನಾವು ಈಗ ಆಲ್ರೆಡಿ ನಮ್ಮ ಚಾನೆಲ್ ಅಲ್ಲಿ ಗಿಟ್ ಬಗ್ಗೆ ಒಂದು ಇಂಟ್ರೊಡಕ್ಷನ್ ವಿಡಿಯೋನ ಹಾಕಿದೀವಿ. ಅದನ್ನ ನೋಡಿ ನೀವು ಇದನ್ನ ನೋಡಿದ್ರೆ ಇನ್ನ ನಿಮ್ಗೆ ಗಿಟ್ ಅಂದ್ರೆ ಏನು ಅಂತ ಚೆನ್ನಾಗಿ ಅರ್ಥ ಆಗತ್ತೆ. ಸೊ ಇವಾಗ ನಮ್ಮ ಸಿಸ್ಟಮ್ ಅಲ್ಲಿ ನಾವು ಫಸ್ಟ್ ಗಿಟ್ ನ ಹೇಗೆ ಇನ್ಸ್ಟಾಲ್ ಮಾಡೋದು ಅಂತ ನೋಡೋಣ. git-sem.com/downloads ಈ ವೆಬ್ಸೈಟ್ಗೆ ಹೋದ್ರೆ ನೀವು ವಿಂಡೋಸ್, ಮ್ಯಾಕ್ ಮತ್ತೆ ಲಿನಕ್ಸ್ ಸಿಸ್ಟಮ್ಸ್ಗೆ ಹೇಗೆ ಡೌನ್ಲೋಡ್ ಮಾಡಬೇಕು ಅಂತ ಲಿಂಕ್ಸ್ ಕೊಟ್ಟಿರ್ತಾರೆ. ಡೌನ್ಲೋಡ್ ಫಾರ್ ವಿಂಡೋಸ್ ಅಂತ ನೀವು ಕ್ಲಿಕ್ ಮಾಡಿದ್ರೆ ಇಲ್ಲಿ ನಿಮ್ಗೆ ಒಂದು ಲಿಂಕ್ ಇದೆ, ಕ್ಲಿಕ್ ಹಿಯರ್ ಟು ಡೌನ್ಲೋಡ್ ಅಂತ. ಇದನ್ನ ನೀವು ಡೌನ್ಲೋಡ್ ಮಾಡಿ ಆ ಡೌನ್ಲೋಡ್ ಆಗಿರೋ ಫೈಲ್ ನ ಓಪನ್ ಮಾಡಿ ನೆಕ್ಸ್ಟ್ ಅನ್ನೋ ಒಂದು ಆಪ್ಷನ್ಸ್ ನ ಕ್ಲಿಕ್ ಮಾಡ್ಕೊಂಡು ಹೋದ್ರೆ ನೀವು ಗಿಟ್ ನ ಇನ್ಸ್ಟಾಲ್ ಮಾಡ್ಕೊಬಹುದು. ಡಿಫಾಲ್ಟ್ ಪಾತ್ ಅಲ್ಲಿ ಇನ್ಸ್ಟಾಲ್ ಆಗಿರತ್ತೆ. ನಿಮ್ಮ ಸಿಸ್ಟಮ್ ಅಲ್ಲಿ ಗಿಟ್ ಇನ್ಸ್ಟಾಲ್ ಆಗಿದ್ಯಾ ಇಲ್ವೋ ಅಂತ ತಿಳ್ಕೊಳ್ಳೋದಕ್ಕೆ ನೀವು ಕಮಾಂಡ್ ಪ್ರಾಂಪ್ಟ್ ಅಥವಾ ಗಿಟ್ ಬ್ಯಾಶ್ ನ ಓಪನ್ ಮಾಡ್ಬೋದು. ನಾನಿಲ್ಲಿ ಕಮಾಂಡ್ ಪ್ರಾಂಪ್ಟ್ ಅಲ್ಲಿ ಟೈಪ್ ಮಾಡ್ತೀನಿ, ಯಾಕಂದ್ರೆ ಕಮಾಂಡ್ಸ್ ವಿಂಡೋಸ್ ಅಲ್ಲಿ ಆಗಿರ್ಬೋದು, ಮ್ಯಾಕ್ ಅಲ್ಲಿ ಆಗಿರ್ಬೋದು ಅಥವಾ ಲಿನಕ್ಸ್ ಸಿಸ್ಟಮ್ ಅಲ್ಲಿ ಆಗಿರ್ಬೋದು ಎಲ್ಲ ಸೇಮ್ ಆಗಿರತ್ತೆ ಮತ್ತೆ ಸಿಮಿಲರ್ ಆಗಿ ಕಾಣುತ್ತೆ. ಸೊ ಇನ್ಸ್ಟಾಲ್ ಆಗಿದ್ಯೋ ಇಲ್ವೋ ಅಂತ ಚೆಕ್ ಮಾಡೋದಕ್ಕೆ ನೀವು ಜಸ್ಟ್ ಗಿಟ್ ಅಂತ ಕೊಟ್ರೆ ಈ ರೀತಿ ನಿಮ್ಗೆ ರೆಸ್ಪಾನ್ಸ್ ಬರಬೇಕು. ಇದೆಲ್ಲ ಗಿಟ್ ಕಮಾಂಡ್ಸ್. ಈ ತರ ರೆಸ್ಪಾನ್ಸ್ ಬಂತು ಅಂದ್ರೆ ನಿಮ್ಮ ಸಿಸ್ಟಮ್ ಅಲ್ಲಿ ಗಿಟ್ ಕರೆಕ್ಟ್ ಆಗಿ ಇನ್ಸ್ಟಾಲ್ ಆಗಿದೆ ಅಂತ ಅರ್ಥ. ಸೊ ನಿಮ್ಗೆ ಇನ್ನ ಹೆಚ್ಚು ಇನ್ಫಾರ್ಮೇಶನ್ ಬೇಕು ಅಂದ್ರೆ ಇಲ್ಲೇ ಹೇಳ್ತಿರೋ ಹಂಗೆ ಗಿಟ್ ಹೆಲ್ಪ್ ಅಂತ ಕೇಳ್ಬೋದು. ಸೊ ಗಿಟ್ ಹೆಲ್ಪ್ ಅಲ್ಲಿ ಪ್ರತಿಯೊಂದು ಕಮಾಂಡ್ಸು ಯಾವ ತರ ಯೂಸ್ ಮಾಡ್ಕೊಬಹುದು ಮತ್ತೆ ಅದರ ಅಡ್ವಾಂಟೇಜಸ್ ಏನು ಅಂದ್ರೆ ಆ ಕಮಾಂಡ್ ಯಾಕೆ ಯೂಸ್ ಮಾಡ್ಬೇಕು ಅಂತ ಡಿಸ್ಕ್ರಿಪ್ಷನ್ಸ್ ಕೊಟ್ಟಿದ್ದಾರೆ. ನಿಮ್ಗೆ ಇನ್ನ ಡೀಟೇಲ್ ಆಗಿ ತಿಳ್ಕೊಬೇಕು ಅಂದ್ರೆ ಗಿಟ್ ಹೆಲ್ಪ್ ಯಾವ್ದಾರ ಒಂದು ಕಮಾಂಡ್ ಬಗ್ಗೆ ಕೇಳ್ಬೋದು. ಇವಾಗ ನಾನು ಫುಲ್ ಕಮಾಂಡ್ ಅಂದ್ರೆ ಏನು ಅಂತ ಕೇಳ್ಬೇಕು ಅಂದ್ರೆ ಗಿಟ್ ಹೆಲ್ಪ್ ಫುಲ್ ಅಂತ ಕೇಳ್ತೀನಿ. ಈಗ ನನ್ಗೆ ಅದು ಒಂದು ವೆಬ್ಸೈಟ್ ಓಪನ್ ಆಗತ್ತೆ. ವೆಬ್ಸೈಟ್ ಓಪನ್ ಮಾಡ್ಬಿಟ್ಟು ಆ ಗಿಟ್ ಫುಲ್ ಅನ್ನೋ ಒಂದು ಕಮಾಂಡ್ ಬಗ್ಗೆ ನನಗೆ ಡೀಟೇಲ್ ಇನ್ಫಾರ್ಮೇಶನ್ ಕೊಡತ್ತೆ. ನೆಕ್ಸ್ಟ್ ನಾನು ಯಾವ್ದಾದ್ರು ಒಂದು ಲೋಕಲ್ ರೆಪಾಸಿಟರಿನ ಗಿಟ್ ರೆಪಾಸಿಟರಿ ಆಗಿ ಮಾಡ್ಕೊಬೇಕು ಅಂದ್ರೆ ಅದ್ ಯಾವ ರೀತಿ? ಸೊ ಇದನ್ನ ಸೆಟಪ್ ಅಂತ ಕರಿತೀವಿ. ಈಗ ಫಸ್ಟ್ ನಿಮ್ಮ ಲೋಕಲ್ ಅಲ್ಲಿ ಒಂದು ಫೋಲ್ಡರ್ ಕ್ರಿಯೇಟ್ ಮಾಡ್ಕೊಬಹುದು. ಇಲ್ಲಿ ಒಂದು ಫೋಲ್ಡರ್ ಕ್ರಿಯೇಟ್ ಮಾಡ್ತೀನಿ, ಅಥವಾ ನಿಮ್ಗೆ ಲೋಕಲ್ ಅಲ್ಲಿ ಯಾವ್ದಾದ್ರು ಪ್ರಾಜೆಕ್ಟ್ ಆಲ್ರೆಡಿ ಇದ್ರೆ ಅದನ್ನೇ ನೀವು ಒಂದು ಗಿಟ್ ರೆಪಾಸಿಟರಿ ಆಗಿ ಕನ್ವರ್ಟ್ ಮಾಡ್ಕೊಬಹುದು. ಕೋಡ್ಸ್ ಬೈ ವಿವೇಕಾನಂದ ಅಂತ ತಗೊಂತೀನಿ. ಇದೊಂದು ಸ್ಯಾಂಪಲ್ ಫೋಲ್ಡರ್. ಸೊ ಇದು ಒಂದು ಫೋಲ್ಡರ್ ಅಷ್ಟೇ. ಇದನ್ನ ನಾನು ಗಿಟ್ ರೆಪಾಸಿಟರಿ ಆಗಿ ಹೇಗೆ ಕನ್ವರ್ಟ್ ಮಾಡೋದು ನೋಡೋಣ. ಈಗ ನಾನು ಕಮಾಂಡ್ ಪ್ರಾಂಪ್ಟ್ ಹೋಗಿ ಆ ಲೊಕೇಶನ್ಗೆ ಹೋಗ್ಬೇಕು. CD ಕಲಿಯೋಣ CD ಕೋಡ್ಸ್ ಬೈ ವಿವೇಕಾನಂದ. ಸೊ ಈ ಲೊಕೇಶನ್ಗೆ ಹೋಗಿ ನಾವು ಇದನ್ನ ಗಿಟ್ ರೆಪಾಸಿಟರಿ ಆಗಿ ಕನ್ವರ್ಟ್ ಮಾಡ್ಬೇಕು. ಸೊ ಗಿಟ್ ರೆಪಾಸಿಟರಿ ಆಗಿ ಕನ್ವರ್ಟ್ ಅಥವಾ ಇನಿಷಿಯಲೈಸ್ ಮಾಡಬೇಕು ಅಂದ್ರೆ ಗಿಟ್ ಇನಿಟ್ ಕಮಾಂಡ್ ನ ಉಪಯೋಗಿಸ್ಬೇಕು. ನೋಡಿ, ನಾನು ಗಿಟ್ ಇನಿಟ್ ಅಂತ ಹಾಕಿದ ತಕ್ಷಣ ಇನಿಷಿಯಲೈಸ್ಡ್ ಎಂಟಿ ಗಿಟ್ ರೆಪಾಸಿಟರಿ ಅಂತ ಬಂತು. ಸೊ ಈಗ ನನ್ಗೆ ಈ ಫೋಲ್ಡರ್ ಏನು ಗಿಟ್ ರೆಪಾಸಿಟರಿ ಆಯ್ತು. ನೆಕ್ಸ್ಟ್ ನಾವು ತುಂಬಾ ಮುಖ್ಯವಾಗಿ ಗಿಟ್ ಅಲ್ಲಿ ಕಲಿಬೇಕಾಗಿರೋ ಕಮಾಂಡ್ ಅಂದ್ರೆ ಗಿಟ್ ಸ್ಟೇಟಸ್. ಈ ಗಿಟ್ ಸ್ಟೇಟಸ್ ಅನ್ನೋದು ನಾವು ಯಾವ ಬ್ರಾಂಚ್ ಅಲ್ಲಿ ಇದ್ದೀವಿ, ಹಾಗೆ ಯಾವ್ದಾದ್ರು ಕಮಿಟ್ಸ್ ಅಂದ್ರೆ ಯಾವ್ದಾದ್ರು ಫೈಲ್ಸ್ ನ ಆಡ್ ಮಾಡ್ಬೇಕಾ, ಕಮಿಟ್ ಮಾಡ್ಬೇಕಾ ಅನ್ನೊಂದು ಎಲ್ಲಾ ಸ್ಟೇಟಸ್ ನ ನಮ್ಗೆ ಕೊಡತ್ತೆ. ಸೊ ಇವಾಗ ಸದ್ಯಕ್ಕೆ ಇದೇನ್ ಹೇಳ್ತದೆ, ನಾನು ಮಾಸ್ಟರ್ ಬ್ರಾಂಚ್ ಅಲ್ಲಿ ಇದ್ದೀನಿ, ಹಾಗೆ ಯಾವುದೇ ಒಂದು ಕಮಿಟ್ಸ್ ಇಲ್ಲ ಮತ್ತೆ ಯಾವ ಫೈಲ್ಸ್ ನಾನು ಕ್ರಿಯೇಟ್ ಮಾಡಿಲ್ಲ ಕಮಿಟ್ ಮಾಡೋದಿಕ್ಕೆ. ಸೊ ಈ ವಿಡಿಯೋದಲ್ಲಿ ನೀವು ಯಾವ್ಯಾವ ಕಮಾಂಡ್ಸ್ ಬಗ್ಗೆ ತಿಳ್ಕೊಂಡ್ರಿ? ಮೊದಲನೇದು ಗಿಟ್ ಹೆಲ್ಪ್, ಆಮೇಲೆ ಗಿಟ್ ಇನಿಟ್, ಆಮೇಲೆ ಗಿಟ್ ಸ್ಟೇಟಸ್. ಈ 3 ಕಮಾಂಡ್ಸ್ ಬಗ್ಗೆ ನೀವು ತಿಳ್ಕೊಂಡ್ರಿ. ಬನ್ನಿ ಈ ಕಮಾಂಡ್ಸ್ ನ ನಾವು ಮುಂದೆನೂ ಉಪಯೋಗಿಸ್ತಾ ಹೋಗ್ತೀವಿ. ಅದ್ಯಾವ ರೀತಿ ಅಂತ ನೋಡೋಣ. ನಮ್ಮ ಮುಂದಿನ ವಿಡಿಯೋದಲ್ಲಿ ನಾವು ಸ್ಟೇಜಿಂಗ್ ಅಂಡ್ ಕಮಿಟಿಂಗ್ ಫೈಲ್ಸ್ ಬಗ್ಗೆ ಕಲಿಯೋಣ. ಇನ್ನ ಹೆಚ್ಚು ಟೆಕ್ನಿಕಲ್ ಕಂಟೆಂಟ್ಗಾಗಿ ನಮ್ಮ ವೆಬ್ಸೈಟ್ www.kaliyona.com ನ ವಿಸಿಟ್ ಮಾಡಿ. ಇದರಲ್ಲಿ ನೀವು ಕೋರ್ಸಸ್ ನ ಕಂಪ್ಲೀಟ್ ಮಾಡಿದ್ರೆ ನಿಮ್ಗೆ ಕೋರ್ಸ್ ಕಂಪ್ಲೀಷನ್ ಸರ್ಟಿಫಿಕೇಟ್ ಕೂಡ ಸಿಗತ್ತೆ. ಹಾಗೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ನಿಮ್ಮೆಲ್ಲಾ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡಿ. ನಮ್ಮ ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಥ್ಯಾಂಕ್ ಯು.